ಸರ್, ಈಗ ಇದರಲ್ಲಿ ಪ್ರಭಾವಿ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅದು ನಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಇಬ್ಬರು ಈಗಿರುವಂಥ ಸಚಿವರು ಇದ್ದಾರೆ ಅಂತ. ಈಗ ಮಾಧ್ಯಮದಲ್ಲಿ ಬಂದಿದೆ ಅಂದರೆ ಅವ್ರಿಗೇನೋ ಒಂದು ಸ್ವಲ್ಪ ಸುದ್ದಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ಏನೇ ಇರಲಿ, ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರಬೇಕು ಅನ್ನುವಂಥದ್ದು ಆಸೆ ನಮಗೆ. ತೀವ್ರವಾದಂಥ ತನಿಖೆ ಆಗಬೇಕು, ಇನ್ ಡೆಪ್ತ್ ತನಿಖೆ ಆಗಬೇಕು. ಯಾಕಂದರೆ ಇದು ಒಂದೇ ಬಾರಿ ನಡೆದಿದ್ದಲ್ಲ ಅಂತ ಅನ್ನಿಸ್ತಾ ಇದೆ. ಹಲವಾರು ಬಾರಿ ಹೋಗಿ ಬಂದಿರೋದು ಇದಕ್ಕೆ. ಆಮೇಲೆ ಈ ಥರದ್ದು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಆಗಿದೆ. ಅದರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಭಾಳ ವಿಸ್ತೃತವಾದಂಥ ಮತ್ತು ಡೀಪ್ ತನಿಖೆ ಆದಾಗ ಇದಕ್ಕೆ ಸಪೋರ್ಟ್ ಸಿಸ್ಟಮ್ ಯಾರು ಇದ್ದಾರೆ, ಅಲ್ಲಿ ಕೊಟ್ಟವರು, ಇಲ್ಲಿ ತೊಗೊಂಡವರು, ಇಲ್ಲಿ ಬಂದ ಮೇಲೆ ಅದನ್ನು ಮಾರಾಟ ಮಾಡೋರು, ಆ ಜಾಲ ಸಂಪೂರ್ಣವಾಗಿ, ಆ ನೆಟ್ವರ್ಕ್ ಏನಿದೆ ಸಂಪೂರ್ಣವಾಗಿ ಭೇದಿಸಬೇಕು. ಸರ್, ಈ ಪ್ರಕರಣದಲ್ಲಿ ಕೇವಲ ಅಂದರೆ ಶಾಸಕರು ಅಥವಾ ಸಚಿವರುಗಳ ಹೆಸರುಗಳೇ ಒಂದು ಕಡೆ ಆದರೆ ರಾಜಕೀಯವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋಂಥದ್ದು. ಯಾಕಂದರೆ ಇದು ಅವರ ಕೈವಾಡ ಇಲ್ಲದೆ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಸರಿ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ CBI ಇವತ್ತು FRI ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಅಂದರೆ CBI ವ್ಯಾಪ್ತಿಯಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ಅದರಲ್ಲಿ ಬರ್ತಾರೆ. ಅದಕ್ಕಾಗಿಯೇ CBI FIR ಮಾಡಿದೆ. ಸಮಗ್ರವಾದಂಥ ತನಿಖೆ ಆದಲ್ಲಿ ಯಾವುದೇ ಸ್ಟೇಟ್ ಸೆಂಟರ್ ಯಾವುದೇ ಅಧಿಕಾರಿಗಳು ಇದ್ದರೂ ಕೂಡ ಅದಾಗಬೇಕು. ಅದರ ಒಂದು ಮೇಲ್ನೋಟಕ್ಕೆ ಒಂದು ಭಾಳ ಸ್ಪಷ್ಟವಾಗಿದೆ, ಅಧಿಕಾರಿಗಳ ಕನಾವೆನ್ಸ್ ಇಲ್ಲದೆ, ಅವ್ರ ಸಹಾಯ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಬಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ. ಈಗ ಒಂದು ರಣ್ಯರವರಿಗೆ ಸಂಬಂಧಪಟ್ಟಂಥ ಈ ಒಂದು ಸಂಸ್ಥೆಗೆ ಭೂಮಿ ನೀಡುವ ವಿಚಾರದಲ್ಲಿ ಮಂತ್ರಿಗಳ ಆ ಒಂದು ಸುಪರ್ದಿಯಲ್ಲಿ ಚರ್ಚೆಗಳು ಮಾತ್ರ ನಡೆದಿದೆ ಹೊರತು ಅಂದರೆ ಪ್ರೊಸೀಡಿಂಗ್ಸು ಮುಖ್ಯಮಂತ್ರಿಗಳ ಹಂತಕ್ಕೆ ಬಂದಿಲ್ಲ ಅನ್ನೋದು ಅದು ಭಾಳ ಸ್ಪಷ್ಟವಾಗಿದೆ ಅಲ್ಲ. ಸಿಂಗಲ್ ವಿಂಡೋ ಏಜೆನ್ಸಿ 500 ಕೋಟಿ ರೂಪಾಯಿವರೆಗೂ ಇರುವಂಥದ್ದು, ಅದು ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತದೆ. ಲ್ಯಾಂಡ್ ಆಡಿಟ್ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ಅವ್ರು ಕೊಡ್ತಾರೆ. ಅದರಲ್ಲಿ ಭಾಳಷ್ಟು ಜನಕ್ಕೆ ಕೊಟ್ಟಿರ್ತಾರೆ. ಅದು ಸಿರಾ ಅಂತ ಊರಲ್ಲಿ ಇಂಡಸ್ಟ್ರಿ ಬರಬೇಕು ಅನ್ನೋ ಕಾರಣ ಅದಕ್ಕೋಸ್ಕರನೇ KIDB ಎಸ್ಟೇಟ್ ಮಾಡಿರ್ತೀವಿ ನಾವು. ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಇಂಡಸ್ಟ್ರಿ ಬರಬೇಕಂತಲೇ ಮಾಡಿರ್ತೀವಿ. ಅದು ಕೊಟ್ಟಿದ್ದಾರೆ, ಅವ್ರ ಲೆವೆಲಲ್ಲಿ ಕೊಟ್ಟಿರ್ತಾರೆ. ಸರಿ, ನನ್ನ ಹಂತಕ್ಕೆ ಬರೋದಲ್ಲ.